ಶರಣಂ ಶರಣಂ ದೇವಿ ಕೃಪಾ ಕರೆ ಪಾಲಿಸುವನವರಿತ ತಾಯಿ ಶ್ರೀ ದುರ್ಗೆ ಪಾಲಿಸುವನವರಿತ ತಾಯಿ ಶ್ರೀ ದುರ್ಗೆ ಶರಣಂ 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 ಮಹೇಶ್ವರಿ ಎನಿಸಿಕೊಂಡಿರುವ ಮಹಾ ತಾಯಿಯಮ್ಮನೇ. ತಾತ ಮುತ್ತಾಚನ ಕಾಲದಿಂದಲೂ ಈ ಭರತನ ಎಂಬುವ ಭೂತ ನನ್ನ ಬೆನ್ನಿಂದೆ ಕಾಡ್ತಾನೆ ಬರ್ತಿದೆ. ಅಷ್ಟೇ ಅಲ್ಲಪ್ಪ, ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಗಳನ್ನು ಕಳೆದುಕೊಂಡ ಅನಾಥೇ ನಾನು. ನನ್ನ ತಾಯಿ ನನ್ನನ್ನು ಹೆತ್ತು ಈ ಭೂಮಿ ಮೇಲೆ ಬಿಟ್ಟು ಹೋದಳು. ಆದ್ರೆ ಈ ಅನಾಥಳ ಬಾಳಿಗೆ ಯಾರು ಭಾಗ್ಯಚ್ಯುತಿ ಆಗ್ಬೇಕು. ಅದರಂತೆ ಈ ಊರಿನ ಹಿರಿಯ ರೈತನೆನಿಸಿಕೊಂಡಿರುವ ಸತ್ಯವಂತ ನನ್ನ ಕೈ ಹಿಡಿದು ನನ್ನ ಬಾಳಿಗೆ ಜ್ಯೋತಿಯಾಗಿ ಬಂದರು. ಅಷ್ಟೇ ಅಲ್ಲಮ್ಮ, ಸತಿಪಥಗಳಾಗಿರುವ ನಮ್ಮಿಬ್ಬರ ಕಣ್ಣುಗಳಾಗಿದ್ದು ನನ್ನ ಮೈದುನರು. ನನ್ನ ಹಿರಿ ಮೈದುನ ಜಮದಗ್ನಿ ಕುಸ್ತಿ ಕಬಡ್ಡಿ ಅಂತ ವೀರರಾಜನಾಗಿ ಮೆರಿತಾ ಇದ್ದಾನೆ. ಅದರಂತೆ ನನ್ನ ಕಿರಿ ಮೈದುನ ಸಂಪತ್ ಚೆನ್ನಾಗಿ ಶಾಲೆ ಕಲಿತಾ ಇದ್ದಾನೆ. ಅವನು ಕೂಡ ಒಂದು ಒಳ್ಳೆಯ ಉದ್ಯೋಗವನ್ನು ಕಲ್ಪಿಸಿಕೊಡಲು ನನ್ನ ಶರಗೊಂಡಿ ಬೀರಿಕೊಳ್ತಿರ್ತಾರೆ. ಅಷ್ಟೇ ಅಲ್ಲಪ್ಪ, ಹೆಣ್ಣಾಗಿ ಹುಟ್ಟಿದ್ದೇವೆ ಎಂದ ಮೇಲೆ ಹೆಣ್ಣನ್ನು ಉಳಿಯಬೇಕಾದ್ರೆ ನನಗೊಂದು ಮಗುವನ್ನು ಕಲ್ಪಿಸಿಕೊಡುವ ಭಾರ ನಿನ್ನಲ್ಲಿ ಕೂಡಿದೆ ತಾಯಿ, ನಿನ್ನಲ್ಲಿ ಕೂಡಿದೆ. ಅಷ್ಟೇ ಅಲ್ಲಮ್ಮ, ಈಗಿನ ಕಾಲದಲ್ಲಿ ಹಣವಿದೆ ಎಂದು ಸಕ್ಕಿನಿಂದ ಮೆರೆತಿದ್ದಾರೆ ಆ ದೇಸಾಯಿ ಗೌಡ ಮತ್ತು ಪಾಟೀಲ. ಅವರನ್ನು ಮೆಟ್ಟಿಸಿರಲು ಮತ್ತೊಮ್ಮೆ ಈ ದರಿಗೆ ನೀನು ಅವತರಿಸಿ ಬರಲೇಬೇಕಮ್ಮ. ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ಕಾಪಾಡುವ ಪರಮೇಶ್ವರಿಯಮ್ಮ ನೀನು. ನೀವು ಕೂಡ ಆ ತಾಯಿಗೆ ನಮಸ್ಕಾರವನ್ನು ಮಾಡಿ ಆ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಆಯ್ತು.
ಪ್ರತಿನಿತ್ಯವಾಗಿ ಜೋಡೆತ್ತಿನ ಚಕ್ಕಡಿಗೆ ರೇಷಿನಿಂದ ಹೋದ ನನ್ನ ತಮ್ಮ ಜಮದಗ್ನಿ ಇನ್ನೂ ಬಂದಿಲ್ಲವೇ? ಇನ್ನೂ ಬಂದೇ ಇಲ್ಲ ಸ್ವಾಮಿ. ಅದರಂತೆ ಚಕ್ಕಡಿಯ ರೇಸ್ ಮುಗಿಸ್ಕೊಂಡು ಕುಸ್ತಿಯ ಸ್ಪರ್ಧೆ ಮುಗಿಸ್ಕೊಂಡು ಬರ್ಬೇಕಲ್ರಿ ನನ್ನ ಮೈದುನ ಮುದ್ದಿನ ಜಮದಗ್ನಿ. ಶಬರಿ, ನನ್ನ ತಮ್ಮ ಜಮದಗ್ನಿಗೆ ಜೋಡೆತ್ತಿನ ಚಕ್ಕಡಿಯ ರೇಸು, ಕಬಡ್ಡಿ, ಕುಸ್ತಿ ಕುಂಟವೆಂದರೆ ಅವನಿಗೆ ಜನರಿಗೆ ತುಂಬಾ ಇಷ್ಟ. ಅವನಿಷ್ಟದಂತೆ ನಡೆಯುವುದು ನಮ್ಮ ಹಿರಿಯರಾದ ಧರ್ಮ ಅಲ್ಲವೇ? ಅದಿರ್ಲಿ ಸ್ವಾಮಿ, ಜಮದಗ್ನಿ ಈಗ ವಯಸ್ಸಿಗೆ ಬಂದಿದ್ದಾನೆ. ಆದಷ್ಟು ಬೇಗ ಅವನಿಗೆ ಮದುವೆ ಮಾಡಿ ಸಂಸಾರ ಮಾಡೋದಕ್ಕೆ ಹಸ್ತಿರೋ ಅಥವಾ ಮುದ್ದು ಮುದ್ದಾಗಿ ಸಾಕಿ ಇದೇ ರೀತಿ ಹುಂತನ ಮಾಡೋದಕ್ಕಂತ ಹಸ್ತಿರೋ? ಏನೇ ಶಬರಿ, ನನ್ನ ಸೋದರ ಬಾಳು ಬಂಗಾರವಾಗಲೇನೋ ಆಸೆ ಇಲ್ಲ ಅಂತ ತಿಳಿದಿರುವ ಆ ಪ್ರತಿ 18 ವರ್ಷ ತುಂಬಿ 19ನೇ ವಯಸ್ಸಿಗೆ ಕಾಲಿಡುತ್ತಿರುವ ನನ್ನ ಸೋದರ ಜಮದಗ್ನಿಗೆ ಎಲ್ಲಾದ್ರೂ ಒಂದು ಒಳ್ಳೆ ಮನೆತನ ಸುಖನೆ ನೋಡಿ ಅವನಿಗೆ ಮದುವೆ ಮಾಡಿದರೆ ಅಣ್ಣನಾಗಿದ್ದು ತಲೆ ಮೇಲಿನ ಭಾರ ಇಳಿಯುತ್ತೇನೆ. ಸ್ವಾಮಿ, ಜಮದಗ್ನಿ ಹಾಗೂ ಸಂಪತ್ ನಮ್ಮಿಬ್ಬರ ಜೀವನ ಇದ್ದಾಗೆ. ಆದಷ್ಟು ಬೇಗ ಅವರಿಬ್ಬರ ಮದುವೆಯನ್ನು ಮಾಡಿ ಅವರಿಗೆ ಒಂದು ಒಳ್ಳೆ ದಾರಿಯನ್ನು ಕಲ್ಪಿಸಿಕೊಟ್ರೆ ನಮ್ಮ ಜೀವನ ಸಾರ್ಥಕವಾಗುತ್ತದೆ. ನಮ್ಮ ತಲೆ ಮೇಲಿರುವ ಭಾರ ಕೂಡ ಕಡಿಮೆ ಆಗುತ್ತದೆ. ಆದ್ರೆ ಶಬರಿ, ನನ್ನ ಮನದಲ್ಲಿ ಒಂದು ಸಂಶಯ ಉಂಟಾಗತೊಡಗಿ. ಏನು ಸಂಶಯನ? ಅದು ನಿಮ್ಮ ಮನದಲ್ಲಿ ಉಂಟಾಗಿದೆಯೇನ್ರಿ? ಅಲ್ರಿ, ನಿಮ್ಮ ಸಂಶಯದ ಮಾತುಗಳು ನನ್ನ ಮುಂದೆ ಹೇಳುವುದಿಲ್ವೇನ್ರಿ? ಏನು ಮಾತನಾಡ್ತೀರಿ ಶಬರಿ, ಏನು ಮಾತನಾಡ್ತೀರಿ? ಗಂಡ ಹೆಂಡತಿ ಅಂದರೆ ಸಂಸಾರದ 2 ಕಣ್ಣುಗಳಿದ್ದಂತೆ, ಮೇಲಾಗಿ ಜೋಡೆತ್ತಿನ ಬಂಡೆ ಗಾಲಿ ಇದ್ದಂತೆ. ಅದರಲ್ಲಿ ಒಂದೇ ಗಾಲಿ ಕಳೆದರೆ ಬಂಡೆ ಮುಂದೆ ಸಾಗಲಾರದು ಶಬರಿ, ಬಂಡೆ ಮುಂದೆ ಸಾಗಲಾರದು. ಅದರಂತೆ ನಮ್ಮ ಆದರ್ಶ ಸತಿಪತಿಗಳ ನಮ್ಮಿಬ್ಬರ ಭಾವನೆ ಒಂದಾದರೆ ಸಂಸಾರ ಸಾಸಾರ. ನನ್ನ ಮನದಲ್ಲಿ ಸಂಶಯ ಉಂಟಾದ ನಿನ್ನ ಮುಂದೆ ಹೇಳದೆ ಮತ್ತಾರ ಮುಂದೆ ಹೇಳಬೇಕು? ಹೇಗೆ ಸಂತೋಷ ಪಡ್ಕೋತಾ ಇದ್ದೀರಾ ಸ್ವಾಮಿ? ಅದೇನಂತ ಹೇಳಿ. ನೋಡು ಶಬರಿ, ನಮಗಂತೂ ಇಷ್ಟು ದಿನ ಕಳೆದರು ಮಕ್ಕಳಾಗಲಿಲ್ಲ. ಮುಂದೆ ಇದೇ ತರ ನಮಗೆ ಮಕ್ಕಳಾಗದಿದ್ದರೆ ಜಮದಗ್ನಿ ಸಂಪತ್ ನಮ್ಮಿಬ್ಬರು ಜೋಪಾನ ಮಾಡಬಹುದು. ಸ್ವಾಮಿ, 4 ಜನರಿಗೆ ಬುದ್ಧಿವಾದ ಹೇಳುವರು ನೀವು. ಅಂದಾಗ ಈ ಅಪನಂಬಿಕೆಗೆ ಆಸ್ಪದ ಕೊಡಬಾರ್ದು ನೀವು. ಜಮದಗ್ನಿ ಸಂಪತ್ ನನ್ನ ಮಕ್ಕಳಂತೆ ಜೋಪಾನ ಮಾಡಿದಂತೆ ನನ್ನ ಕೈ ತುತ್ತು ಉಳಿಸಿದ ಮಕ್ಕಳು ರೀ ಅವರು. ಅಂದಾಗ ನಮಗೆಂದು ಕೇಡು ಬಗೆಯುವುದಿಲ್ಲ ರೀ ಅವರು. ಆ ನಂಬಿಕೆ ನನಗಿದೆ ಸ್ವಾಮಿ. ಆ ನಂಬಿಕೆ ನೀವು ಒಂದು ವೇಳೆ ಸುಳ್ಳಾಗಿ ಕೇಳಬೇಡಿದರೆ? ಒಂದು ಮಗುವಿಗೆ ಜನ್ಮ ನೀಡಬೇಕಾದ್ರೆ 9 ತಿಂಗಳು ತನ್ನ ಗರ್ಭದಲ್ಲಿಟ್ಕೊಂಡು ಬೆಳೆಸ್ತಾಳೆ ಈ ತಾಯಿ. ಅಷ್ಟೇ ಅಲ್ರಿ, ಮಗು ಹುಟ್ಟಿದ ತಕ್ಷಣವೇ ಆ ಮಗುವಿಗೆ ಹಾಲು ಉಣಿಸಿ ಬೆಳೆಸಿ ತಿನ್ನಿಸುತ್ತಾಳೆ ಇದೇ ಹೆಣ್ಣು ತಾಯಿ. ಅಂದಾಗ ಮಗುವಿಗೆ ಹಾಲು ಉಣಿಸುವಾಗ ತೊಡೆ ಮೇಲೆ ಹೊತ್ಕೊಂಡು ಹಾಲು ಉಣಿಸುವ ಸಮಯದಲ್ಲಿ ಮಗು ಏನಾದ್ರೂ ತೊಡೆ ಮೇಲೆ ಮಲ ವಿಸರ್ಜನೆ ಮಾಡಿದ್ರೆ ಆ ತಾಯಿ ತೊಡೆಯನ್ನು ಕತ್ತರಿಸಿ ಹಾಕ್ತಾಳ, ಇಲ್ಲ ಮಗುವನ್ನೇ ಸಾಯಿಸಿ ಬಿಡ್ತಾಳೆ ರೀ. ಕೇಳ್ರಿ, ಅಂದಾಗ ನಾವು ನನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಜೋಪಾನ ಮಾಡಿದ್ದೀನಿ ಈ ನಮ್ಮ ಇಬ್ಬರ ಮೈದುನರನ್ನು. ಅಂದಾಗ ಅವರೆಂದು ನಮ್ಗೆ ಕೇಡು ಬಗೆಯುವುದಿಲ್ಲ ರೀ. ಅದು ಅಲ್ಲದೆ ನಮ್ಮಿಬ್ಬರನ್ನು ರಕ್ಷಣೆ ಮಾಡುವುದು ಅವರಿಗೆ ಬಿಟ್ಟಿದ್ದು. ಶಬರಿ, ನೀನು ನಿಜವಾಗಿ ಧರ್ಮ ದೇವತೆ ಕಡೆ, ನೀನು ನಿಜವಾಗಿ ಧರ್ಮ ದೇವತೆ. ಆಹಾ, ಸಾಕು ಮಾಡಿ ಈ ನಿಮ್ಮ ಹೊಗಳಿಕೆ ಮಾತುಗಳನ್ನು. ಶಾಬರಿ, ಈಗಿನ ಕಾಲದಲ್ಲಿ ಮಲತಾಯಿಯಾಗಿ ಬಂದು ಮಕ್ಕಳನ್ನು ಪಿಸಾಚಿ ಅಂತ ಕಾಣುವ ಈ ಕಲಿಯುಗ ಕಲಿಕಾಲದಲ್ಲಿ ಮೈದುರನನ್ನು ಮಕ್ಕಳಂತೆ ನಿನ್ನ ಕಾಣುವ ನಿನ್ನ ಹಿರಿಮೆ ಅಮೋಘ ಇತ್ತು. ನೀನು ಮೈದುರ ಮೇಲೆ ಎಷ್ಟೊಂದು ಪ್ರೀತಿ ಮಮತೆ ಇಟ್ಟಿರುವೆಂದು ನಾನು ಇತರ ಪರೀಕ್ಷಿಸಲು ಮಾತನಾಡಿದೆ. ನನ್ನ ತಮ್ಮಂದರು ಸಹ ಬುದ್ಧಿವಂತರು, ಮೇಲಾಗಿ ವಿದ್ಯಾವಂತರು. ಅವರೆಂದಿಗೂ ನನಗೆ ವಿರೋಧಿ ಆಗಲಾರು. ಸ್ವಾಮಿ, ಯಾವಾಗಲೂ ನೀವು ಚಿಕ್ಕ ಮಕ್ಕಳ ತರ ಚಷ್ಟೆ ಮಾಡುವುದನ್ನು ಅಭ್ಯಾಸ ಮಾಡ್ಕೊಂಡ್ರಿ ಅಂತ ನನಗೆ ಅನಿಸ್ತಾ ಇದೆ. ನಡ್ರಿ, ಹೊತ್ತಾಯ್ತು, ಊಟ ಮಾಡೋರಂತೆ. ಬಾಯಿ ಏನ್ರಿ ಕಟ್ ಮಾಡಿ ಸಾಂಗ್ ಮಾಡಿ ಮಾಡೋದಕ್ಕಿಂತ ಮೊದಲು ನಾಚಿಕೆ ಬಿಡಲು ನಾವೇನು ಹೊಸರಾಗಿ ಮದುವೆಯಾದ ಮದುಮಕ್ಕಳೆಲ್ಲ ಶಿವರಿ ಹೊರಡಲಿ ನಿನ್ನ ಮಧುರ ಕಂಠದಿಂದ ಮಧುರ ಗೀತೆ.
ನಾವೇನು ನಿನ್ನೆ ಮೊನ್ನೆ ಮದುವೆಗೆಲ್ಲ ಅವ್ರಿಗಿಂತ ಏನು ಕಡಿಮೆ ಇಲ್ಲ. ಹೌದಿಲ್ರಿ? ಹೌದು. ಹುಣಸೆ ಗಿಡ ಮುಪ್ಪಾದ್ರೂ ಹುಳಿ ಮುಪ್ಪಾಗೋದಿಲ್ಲ ಅಂತ ನಮ್ಮ ಹಿರಿಯರು ಆಯ್ತು ಸ್ವಾಮಿ, ನಿಮ್ ಇಷ್ಟದಂತೆ ಆಗ್ಲಿ. ಇನ್ನೊಂಚೂರು ಅಗಲ ಮಾಡ್ತೀನಿ. ಹೇಳಪ್ಪ ಡಬ್ರಿ, ಮಂಡ್ಯ ಮುಚ್ಕೊಡದ ಒಳಗ್ ಬರ್ರಿ ಹೊತ್ತು
ಹೇಳಿ ಸ್ವಾಮಿ. ಸ್ಟೇಜ್ ಮಾಲಕರು ಕೇಳ್ತೀನಿ ಇನ್ನೊಂದೇನೋ ನನಗೆ ತುಂಬಾ ನಾಚಿಕೆ ಆಗುತ್ತದೆ ಕೇಳಿ. ಕೊಡ್ದು ಮರ್ತೇ ಬಿಟ್ಟಿದ್ನಲ್ರಿ. ಬನ್ನಿ ದೇವ್ರ ರತ್ನವನ್ನು ಕೊಡ್ತೀನಿ. ಏನಾಯ್ತು ಅಂತ ಗಾಬರಿ ಆಗಬೇಡ ಶಬರಿ, ಗಾಬರಿ ಆಗಬೇಡ. ಇದೆಲ್ಲ ನಮ್ಮಂತ ಬಡ ರೈತರ ಪಾಲಿಗೆ ಆ ದೇವರು ಕೊಟ್ಟ ಬಹುಮಾನ ದೈವ ತಂದ. ಹಾಗೆಲ್ಲ ಮಾತಾಡ್ತೀವಿ ನೀವು, ಆದ್ರೆ ನೀವೇ ರೀತಿ ಸುತ್ತಿ ಬಾಟಿ ಮಾತಾಡಿದ್ರೆ ಆ ಶಿಕ್ಷೆ ಗೊತ್ತಾಗಿರುವ ನಿನ್ನ ಹೆಂಡತಿಗೆ ಹೇಗೆ ಅರ್ಥ ಆಗ್ಬೇಕು? ಅದೇನಂತ ನೇರವಾಗಿ ತಿಳಿಸ್ಬಾರ್ದೇನ್ರಿ? ಗಂಡನೇ ದೇವರೆಂದು ನಂಬಿ ಪೂಜಿಸುತ್ತಿರುವ ಹೆಣ್ಣ ಬಾಲಿಯಾದ ನಿನ್ನ ಹತ್ರ ನಿಜ ಸಂಗತಿ ಹೇಳದೆ ಮತ್ತಾರ ಮುಂದೆ ಹೇಳಬೇಕು ಶಬರಿ, ಮತ್ತಾರ ಮುಂದೆ ನಮ್ಮ ಮೇಲಿನ ದೇಶಕ್ಕಾಗಿ ನಮ್ಮ ಹಿರಿಯನಾದ ಆ ದೇಸಗೌಡ ತನ್ನ ಆಳುಗಳನ್ನು ಕಳಿಸಿ ಬೆಳೆ ತುಂಬಿ ನಿಂತಿರುವ ನಮ್ಮ ಊರ ಮುಂದಿನ ಒಂದು ಎಕ್ಕೆ ವರಲಕ್ಷ್ಮಿ ಹತ್ತಿ ಬೆಳೆ ಹರಗಿ ನಾಶ ಮಾಡಿದ್ದನೆ ಶಬರಿ, ನಾಶ ಮಾಡಿದ್ದ. ಅಯ್ಯೋ ದೇವರೇ, ಇದೆಂತಹ ಪರೀಕ್ಷೆಯನ್ನು ತಂದಿದೆ ನನ್ನ ಜೀವನದಲ್ಲಿ. ನಾನು ಯಾವ ತಪ್ಪು ಮಾಡಿದ್ರೆಂದು ನಮ್ಮಂತ ಬಡ ರೈತರಿಗೆ ಎಡಬಿಡದೆ ಕಾಡ್ತಾ ಇದೆಯಾ ತಾಯಿ ನೀನು? ಸುರಿಸದಿರು ಶಬರಿ ನಿನ್ನ ಕಣ್ಣೀರಿನ ಸಾಗರವನ್ನು. ನಮ್ಮಂತ ಬಡ ರೈತರ ಕಣ್ಣೀರಿಗೆ ಕರಗಿ ಸಣ್ಣನಾಗಲಾರನು ಈ ನಿನ್ನ ಕಲ್ಲು ದೇವರು. ಶ್ರೀಮಂತ ಸುವಹನದ ಸಾಗರಕ್ಕೆ ಸಾಗಿ ಶರಣೆನ್ನುತ್ತಾನೆ ಈ ನಿನ್ನ ಕಲ್ಲು ದೇವರು. ಸ್ವಾಮಿ, ದೇಸಾಯಿ ಗೌಡ ಮಾಡಿರುವ ಈ ಅನ್ಯಾಯಕ್ಕೋಸ್ಕರ ನನ್ನ ದೇವರಿಗೆ ನಿಂದಿಸಿ ಮಾತಾಡಿದ್ರೆ ಏನು ಪ್ರಯೋಜನವಿಲ್ಲ. ನೀವು ಮೊದಲು ಸಮಾಧಾನ ತೆಗೆದುಕೊಳ್ಳಿ. ಹೇಗೆ ಸಮಾಧಾನ ತೆಗೆದುಕೊಳ್ಳಲಿ ಶಬರಿ, ಹೇಗೆ ಸಮಾಧಾನ ತೆಗೆದುಕೊಳ್ಳಲಿ? ಈ ಸರ್ವ ಬರುವ ವರಲಕ್ಷ್ಮಿ ಬೆಳೆಯಲ್ಲಿ ನನ್ನ ತಮ್ಮ ಜಮದಗ್ನಿಗೆ ಮದುವೆ ಮಾಡಿ ಇನ್ನೊಬ್ಬ ತಮ್ಮನಾದ ಸಂಪತ್ತನನ್ನು ಚೆನ್ನಾಗಿ ಓದಿ ಮುಗಿದ ನಂತರ ಅವನಿಗೆ ಯಾವುದಾದ್ರೂ ಒಂದು ಒಳ್ಳೆ ನೌಕರಿ ಹಚ್ಚಬೇಕೆಂದು ಗಾಬರಿ ಆಗಬೇಡ ಶಬರಿ, ಗಾಬರಿ ಆಗಬೇಡ. ಇದೆಲ್ಲ ನಮ್ಮಂತ ಬಡ ರೈತರ ಪಾಲಿಗೆ ಆ ದೇವರು ಕೊಟ್ಟ ಬಹುಮಾನ ದೈವ ತಂದ.
ಹಾಗೆಲ್ಲ ಮಾತಾಡ್ತೀವಿ ನೀವು, ಆದ್ರೆ ನೀವೇ ರೀತಿ ಸುತ್ತಿ ಬಳಸಿ ಮಾತಾಡಿದ್ರೆ ಆ ಶಿಕ್ಷವತ್ತಾಗಿರುವ ನಿನ್ನ ಹೆಂಡತಿಗೆ ಹೇಗೆ ಅರ್ಥ ಆಗ್ಬೇಕು? ಅದೇನಂತ ನೇರವಾಗಿ ತಿಳಿಸ್ಬಾರ್ದೇನ್ರಿ? ಗಂಡನೇ ಗಂಡನೇ ದೇವರೆಂದು ನಂಬಿ ಪೂಜಿಸುತ್ತಿರುವ ಹೆಣ್ಣ ಬಾಲ್ಯಾರ ನಿನ್ನ ಹತ್ರ ನಿಜ ಸಂಗತಿ ಹೇಳದೆ ಮತ್ತಾರ ಮುಂದೆ ಹೇಳಬೇಕು ಶಬರಿ, ಮತ್ತಾರ ಮುಂದೆ ನಮ್ಮ ಮೇಲಿನ ದೇಶಕ್ಕಾಗಿ ನಮ್ಮ ಹಿರಿಯನಾದ ಆ ದೇಸಗೌಡ ತನ್ನ ಆಳುಗಳನ್ನು ಕಳಿಸಿ ಬೆಳೆ ತುಂಬಿ ನಿಂತಿರುವ ನಮ್ಮ ಊರ ಮುಂದಿನ ಒಂದು ಎಕರೆ ವರಲಕ್ಷ್ಮಿ ಹತ್ತಿ ಬೆಳೆ ಹರಗಿ ನಾಶ ಮಾಡಿದ್ದನೆ ಶಬರಿ, ನಾಶ ಮಾಡಿದ್ದ. ಅಯ್ಯೋ ದೇವರೇ, ಇದೆಂತಹ ಪರೀಕ್ಷೆಯನ್ನು ತಂದಿದೆ ನನ್ನ ಜೀವನದಲ್ಲಿ. ನಾನು ಯಾವ ತಪ್ಪು ಮಾಡಿದ್ರೆಂದು ನಮ್ಮಂತ ಬಡ ರೈತರಿಗೆ ಎಡಬೇಡದೆ ಕಾಡ್ತಾ ಇದೀಯಾ ತಾಯಿ ನೀನು? ಸುರಿಸದಿರು ಶಬರಿ ನಿನ್ನ ಕಣ್ಣೀರಿನ ಸಾಗರವನ್ನು. ನಮ್ಮಂತ ಬಡ ರೈತರ ಕಣ್ಣೀರಿಗೆ ಕರಗಿ ಸಣ್ಣನಾಗಲಾರನು ಈ ನಿನ್ನ ಕಲ್ಲು ದೇವರು. ಶ್ರೀಮಂತ ಸುವಹನದ ಸಾಗರಕ್ಕೆ ಸಾಗಿ ಶರಣೆನ್ನುತ್ತಾರೆ ಈ ನಿನ್ನ ಕಲ್ಲು ದೇವರು. ಸ್ವಾಮಿ, ದೇಸಾಯಿ ಗೌಡ ಮಾಡಿರುವ ಈ ಅನ್ಯಾಯಕ್ಕೋಸ್ಕರ ನನ್ನ ದೇವರಿಗೆ ನಿಂದಿಸಿ ಮಾತಾಡಿದ್ರೆ ಏನು ಪ್ರಯೋಜನವಿಲ್ಲ. ನೀವು ಮೊದಲು ಸಮಾಧಾನ ತೆಗೆದುಕೊಳ್ಳಿ. ಹೇಗೆ ಸಮಾಧಾನ ತೆಗೆದುಕೊಳ್ಳಲಿ ಶಬರಿ, ಹೇಗೆ ಸಮಾಧಾನ ತೆಗೆದುಕೊಳ್ಳಲಿ? ಈ ಸರ್ವ ಬರುವ ವರಲಕ್ಷ್ಮಿ ಬೆಳೆಯಲ್ಲಿ ನನ್ನ ತಮ್ಮ ಜಮದಗ್ನಿಗೆ ಮದುವೆ ಮಾಡಿ ಇನ್ನೊಬ್ಬ ತಮ್ಮನಾದ ಸಂಪತ್ತನನ್ನು ಚೆನ್ನಾಗಿ ಓದಿ ಮುಗಿದ ನಂತರ ಅವನಿಗೆ ಯಾವುದಾದ್ರೂ ಒಂದು ಒಳ್ಳೆ ನೌಕರಿ ಹಚ್ಚಬೇಕೆಂದು ಶಬರಿ ನನಗೊಂದು ಮಾತು ನಡೆಸಿಕೊಡುವೆಯೋ? ಸ್ವಾಮಿ, ಒಂದಕ್ಕೆ ಸ್ವಾಮಿ, ಈ ನಿಮ್ಮ ಮಾತನ್ನು 10 ಬೇಕಾದ್ರೆ 100 ಸಹ ಮಾತನಾಡಿಸ್ಕೊಡ್ತೀನಿ. ಅದೇನಂತ ಹೇಳ್ಬಾರ್ದೇನ್ರಿ? ನಮ್ಮ ಹೊಲದ ವರಲಕ್ಷ್ಮಿ ಹತ್ತಿ ಬೆಳೆ ಹರಿಗಿದ ಘಟನೆ ನನ್ನ ಕೈ ಸುಟ್ಟ ವಿಷಯ ಗಂಡು ಕೊಲಿಗಳಾದ ನನ್ನ ತಮ್ಮಂದ್ರ ಮುಂದೆ ತಿಳಿಸೋದು ಬೇಡ. ಮುಂದೆ ಸಮಯ ಒದಗಿ ಬಂದಾಗ ಅವಾಗ ತಿಳಿಸಿದರಾಯ್ತು. ಆಯ್ತು ಸ್ವಾಮಿ, ನಿಮ್ಮ ಆಜ್ಞೆಯಂತೆ ಈ ನನ್ನ ಮಂಜುಳರಿಗೆ ಈ ವಿಷಯವನ್ನು ಯಾವ ಕಾಲಕ್ಕೂ ತಿಳಿಸೋದಿಲ್ಲ ರೀ ನಾನು. ಸೋದರ ಸಂಪತ್, ಹೀಗೆ ಬಂದೇನಪ್ಪ? ಹೌದು ಅಣ್ಣ, ಈಗ ಬಂದೆ. ಮೈದುನ, ಪರೀಕ್ಷೆ ಚೆನ್ನಾಗಿ ಬರ್ತಿದೆ ತಾನೆ? ಚೆನ್ನಾಗಿ ಬರೆದಿದೆ ಅತ್ತಿಗೆ, ರಿಸಲ್ಟ್ ಕೂಡ ಬಂದಿದೆ. ಹಾಗಾದ್ರೆ ಈ ಸಲದ ರಿಸಲ್ಟ್ ಏನಾಯ್ತು ಕಣಪ್ಪ ನಿಂದು? ದೇವತಾ ಪುರುಷನಂತ ನಿನ್ನಂತ ಅಣ್ಣ, ಧರ್ಮ ದೇವತೆ ಅಂದ್ರೆ ಈ ನನ್ನ ಅತ್ತಿಗೆ ನಿಮ್ಮಿಬ್ಬರ ಶ್ರಮದಿಂದ ಇಂದಿನ ರಿಸಲ್ಟ್ ಅಂತೆ. ಈ ಸಲವು ಧಾರವಾಡ ಯೂನಿವರ್ಸಿಟಿ ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದು TCH ಮುಗಿಸಿ ಶಿಕ್ಷಕನಾಗುವ ಎಲ್ಲ ಅರ್ಹತೆ ಪಡೆದು ಶಿವ ಪಾರ್ವತಿ ಅಂತೂ ನಿಮ್ಮಿಬ್ಬರ ಮುಂದೆ ನಿಂತಿರುವೆ. ಆಶೀರ್ವದಿಸಿ ಅಣ್ಣ, ಆಶೀರ್ವದಿಸಿ. ಎದ್ದೇಳು ಸೋದರ, ಎದ್ದೇಳು. ಬಡ ಕುಟುಂಬದಲ್ಲಿ ಜನಿಸಿದ ಕುಬೇರ ನೀನಾದರೂ ಕುಬೇರನಾಗುವ ಕಾಲ ಬಂದೈತಪ್ಪ. ಇನ್ನೇಕೆ ನಮಗೆ ಚಿಂತೆ? ಕುಬೇರನಾಗಬೇಕೆಂಬ ದುರಾಲೋಚನೆ ನನಗಿಲ್ಲ ಅಣ್ಣ. ಕೂಲಿ ನಾಲಿ ಮಾಡಿ ಬದುಕುತ್ತಿರುವ ನನ್ನಂತ 4 ಜನ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಿದರೆ ಅವರ ಆಶೀರ್ವಾದದ ಆರೈಕೆನೇ ನನಗೆ
ಸಿರಿ ಸಂಪತ್ತು ಅತ್ತಿಗೆ ಹಸಿರು ಸಾತಿಗೆ ನೀನು ಹಾಡುತ್ತಿರುವ ನುಡಿಗಳನ್ನು ಕೇಳ್ತಾ ಇದ್ರೆ ನಿನ್ನನ್ನು ಕಲಿಸಿದ್ದಕ್ಕೂ ನಮ್ಮ ಜನ್ಮ ಸಾರ್ಥಕವಾಯ್ತು ಅಂತ ನನಗೆ ಹೆಮ್ಮೆ ಅನಿಸ್ತಾ ಇದೆ ಕಣೋ. ಇರಲಿ ಅತ್ತಿಗೆ, ಅಣ್ಣನ ಮುಖ ಹಿಂದೇಕೋ ಕಂದಿ ಕಪ್ಪಗಾಗಿದೆ. ಯಾಕಣ್ಣ, ಮೈಯಲ್ಲಿ ಹುಷಾರಿಲ್ಲವೇ? ಏನಿಲ್ಲ ಸೋದರ, ಏನಿಲ್ಲ. ಬಿಸಿಲಿನಲ್ಲಿ ಕೆಲಸ ಮಾಡಿ ಹೊಲದಿಂದ ಹೀಗೆ ಬಂದಿರುವೆ. ಅದಕ್ಕೆ ತಪ್ಪಾಗಿದೆಪ್ಪ, ಮತ್ತೇನಿಲ್ಲ. ಈಗ ಹಾಗಾದರೆ ಸೇರಿಗಾಗಿ ಸಿಡಿಗಂತ ಶಿವನಾಗ ತಿಲ್ಲಿ ಹೊಕ್ಕ ಪುಂಡ ಹುಲಿ ಉರುಮ ಹಚ್ಚಿದ ಮಂಗಮ ಜಗಮೆಚ್ಚಿದ ನಾಯಕ ಸ್ವಲಿಲ್ಲದ ಸಿಂಧುರ ಲಕ್ಷ್ಮಣ ಸೇರಿಟ್ಟ ಪುಂಡದ ಸಿಂಹದ ಸಿಡಿಲು ಮರಿ ಹಣ್ಣ ತೂಗಿದ ತೊಟ್ಟಿಲು ರೌಡಿ ರಾಜ್ಯದಲ್ಲಿ ಸಿಡಿದತ್ತರ ಹೆಣ ಮೊರಳಿ ಮಿಂಚಿದ ಹುಲಿ ಕೆರಳ ವೀರ ಕಾಸರ ಕೃತ ಶಿವನಾಗ ಕವಿ ಕಿರಣ್ ಅಂತಿವೆ ಮೋಸು ಕುಮಾರ್ ಸುಟ್ಟಿಸಿದ ಹನ್ನೊಂದನೇ ಅವತಾರ ಕಂಡುಗಳಿಗಳ ವೀರ ಪರಶುರಾಮ. ನನ್ನ ಎರಡನೇ ಅಣ್ಣ ಜಮದಗ್ನಿ ಎಲ್ಲಿ ಹೋಗಿರುವನು? ಅಣ್ಣ ಜಮದಗ್ನಿ ನನ್ನ ಜಮದಗ್ನಿ ಕೂಗಿದವರ ಕೂಗಿನಲ್ಲಿ ಕರೆಯುವರ ಕಣ್ಣೆದುರಿಗೆ ಹನುಮನ ಶಕ್ತಿಯಿಂದ ಅವತರಿಸಿ ಬಂದಿದ್ದ. ಅದು ಅಲ್ಲಿ ನೋಡಿ, ನನ್ನ ಜಮದಗ್ನಿ ಬರ್ತಾ ಇದ್ದಾನೆ. ಬಾರಪ್ಪ ಮೈದಿನ, ಈಗ ಬಂದೆಯಾ? ಹೌದತ್ತಿಗೆ, ಈಗ ಬಂದೆ. ಹಾ, ಸಹೋದರ ಸಂಪತ್, ನೀ ಯಾವಾಗ ಬಂದೆ? ಬಂದು ಕೆಲವೇ ಗಂಟೆವಾಯ್ತಣ. ಏನಾಯ್ತು ಸೋದರ? ನೀನು ಜೋಡೆತ್ತಿನ ಚಕ್ರಿಯ ರೇಸಿಯಿಂದ ಹೋದ ಕೆಲಸ ಏನಾಯ್ತು? ಅಣ್ಣ, ಹೋದ ಕೆಲಸ ಸಕ್ಸಸ್ ಮಾಡದೆ ಸೋತು ಹಿಂದೆ ತಿರುಗಿ ಬರುವ ವೀರ ಕೇಸರಿಯಾದ ಈ ಜಮದಗ್ನಿಯ ಚಾಯ್ ಮಂದಲೆ ಬಂದಿಲ್ಲ. ಮುಂದೆ ಬರುವವೂ ಇಲ್ಲ. ಅಂದರೆ ನೀನು ಚಕ್ಕಡಿ ರೇಸಿನಲ್ಲಿ ಜಯಶಾಲಿಯಾಗಿ ಬಂದಿರುವ ಅಣ್ಣ. ಎಷ್ಟು ಜಯಶಾಲಿಯಾಗಿ ಬಂದಿರುವ ಸಂದೇಹ ಇಲ್ಲ ಸಹೋದರ. ಪ್ರತಿ ಸಲದಂತೆ ಈ ಸಲ ಕೂಡ ಆ ಮೊದಲ ಗಟ್ಟಿ ಆದಿನ ಜಾತ್ರೆ ನಿಮಿತ್ತವಾಗಿ ಏರ್ಪಡಿಸಿದ ಹೆಚ್ಚಿನ ಚಾಕರಿಯ ಸ್ಪರ್ಧೆಯಲ್ಲಿ ಅವಳು ಮೇಯಿಸಿದ್ರಲ್ಲೇ 7 ಎತ್ತುಗಳಿಂದ ಒಟ್ಟು 7 ಹಳ್ಳಿಗೆ ಅರಸು ನೆನೆಸಿಕೊಂಡಿರುವ ಈ ಊರಂಗ ಗೌಡ ಅವನ ಎತ್ತನ್ನು ಸೋಲಿಸಿ ಕಡೆ ಕಿತ್ತುತ್ತಾನೆ. ಅದು ನನಗೆ ಆಶೀರ್ವದಿಸಿ. ಎದ್ದೇಳಪ್ಪ ಮೈದಿನ, ನೀನ್ ಯಾವಾಗ್ಲೂ ಗೆಲುವಿನ ಸರ್ದಾರನಾಗಿರ್ಬೇಕೆನ್ನುವುದೇ ನಿನ್ನ ಅತ್ತಿಗೆಯ ಆಸೆ ಕಣೋ. ಆ ನಿನ್ನ ಆಶಾಗೋಪುರದ ಕೆಲಸನ್ನು ನನಸನಾಗಿ ಮಾಡುತ್ತೇನೆ. ಅದಕ್ಕಾಗಿ ಯಾವ ಪಂಡನ ಮಗನ ಅಡ್ಡ ಬಂದಿದ್ದೆ ಆದರೆ ಅವನನ್ನು ಕಣ್ಣಲ್ಲಿ ಅಡ್ಡಕ್ಕೆ ಕಳೆದು ಕೈಲಾಸಕ್ಕೆ ಕಳಿಸುತ್ತೇನೆ. ಈ ನಿನ್ನ ಮೈದನ ಜಮದಗ್ನಿ ಒಂದು ವೇಳೆ ಅವನಾದರೂ ನಮ್ಮ ಮನೆತನದ ಕಡೆ ಕಣ್ಣು ಬಿಡಿಸಿ ಹೊರಗೆ ನೋಡಿ ನಮಗೆ ಕೆಟ್ಟ ನುಡಿಗಳನ್ನು ಆಡಿದರೆ ಏನು ಮಾತನಾಡ್ತಿದ್ಯಾ ಸಂಪತ್? ಸಮರಕ್ಕೆ ಸಿದ್ಧರಾಗಿ ನಿಂತಿರುವ ಈ ನಿನ್ನ ಅಣ್ಣನಿಗೆ ಪ್ರಾಣದ ಭಯವಿಲ್ಲ. ಒಂದು ವೇಳೆ ಯಾವ ಪಂಡನ ಮಗನು ನಮ್ಮ ಮನೆಯ ಕಡೆ ಕೈ ಮಾಡಿ ತೋರಿಸಿದ್ದೆ ನಿಜವಾದರೆ ಅವನ ಕೈ ಕೈಲಾಸಕ್ಕೆ, ಅವನ ಕಣ್ಣು ಕೋಳಿಗೆ ಹಾಕುತ್ತೇನೆ. ನಮಗೆ ಕೆಟ್ಟ ನುಡಿಗಳಾಡಿದ ಕುಂಡಿಸುರ ಲೋಕದ ಸೂರನಾಗಿದ್ದರು ಅವನ ನಾಲ್ಗೆಯನ್ನು ಕತ್ತರಿಸಿ ಹಾಕಿ ಹದ್ದು ಕಾಯಿ ನಾಯಿಗಳಿಗೆ ಹಾಕಿ ಈ ಜಗದಲ್ಲಿ ನಾನೇ ಗಂಡುಗುಲಿ ಎಂದು ಮೆರೆತಿರುವ ಸ್ವಚ್ಛ ಶ್ರೀಮಂತ
ಆಗಿ ನಾನಿಲ್ಲದಿದ್ದರೆ ನನ್ನ ಹೆಸರು ಪುಂಡ ಪುರುಷರ ಗಂಡ ಜಮದಗ್ನಿನೇ ಅಲ್ಲ. ಸೋದರ, ಒಂದು ವೇಳೆ ನಮ್ಮ ಮೂವರ ಒಗ್ಗಟ್ಟನ್ನು ಮುರಿದು ಮನೆ ಮಸಣೆ ಮಾಡಬೇಕೆಂದು ಪಣ ತೊಟ್ಟು ನಿಂತಿರುವ ಆ ದೇಸಾಯಿಗೌಡನಲ್ಲಿ ಕಪಿಮುಷ್ಟಿಲಿ ಸಿಕ್ಕು ಎಲ್ಲಿ ನಮ್ಮ ಸುಂದರ ಮನೆತನ ಒಡೆದು ಚೂರು ಚೂರು ಆಗುತ್ತದೆ ಎಂದು ನನ್ನ ಮನ ಕೊರಗುತ್ತದೆ ಸೋದರ, ನನ್ನ ಮನ ಕೊರಗುತ್ತದೆ. ಅಣ್ಣ, ಆ ದೇಸಾಯಿಗೌಡರಿಗೆ ಹೆದರಿ ಕೊರಗದರಣ್ಣ, ಕೊರಗಿ ಸಣ್ಣಾಗದರು. ಜೋಡು ಹುಲಿಗಳಂತಿರುವಿ ನಿನ್ನ ತಮ್ಮಂದರು ಜೀವಂತ ಇರುವವರೆಗೂ ನಿನಗೆ ಯಾವ ಕೂದಲು ಕುಂತಾಗದಂತೆ ನಾವು ನೋಡಿಕೊಳ್ಳುತ್ತೇವೆ. ಎಪ್ಪಿಸಿದ ಆ ದೇಶ ಬುಡ ನೋಡಿ ಕಳೆದು ಗೌರವ ಗದ್ದಲಲ್ಲಿ ಕೆಲವೇ ಸರ್ದಾರನಾಗಿ ನಿಲ್ಲುವೆ ಈ ಸಮಾಜದಲ್ಲಿ. ಜಮದಗ್ನಿ ದೇವರಾಟ ಬಲ್ಲವರರು. ಒಂದು ವೇಳೆ ಈ ಮನೆಯ ಮಹಾಲಕ್ಷ್ಮಿ ಅತ್ತಿಗೆ ಸಾವಿರ ತತ್ವ ಪರೀಕ್ಷೆ ದುರ್ಗತಿಗೆ ಸಮಯ ಬಂದರೆ ಇವಳಂತಿಂತ ಅತ್ತಿಗೆ ಅಲ್ಲ ಸಹೋದರ, ಸತ್ತ ಗಂಡನನ್ನೇ ಮರಳಿ ಪಡೆದ ಸತೀಶ್ ಸಾವಿತ್ರಿ ಹೇಮರೆಡ್ಡಿ ಕುಲದ ಹೇಮರೆಡ್ಡಿ ಮಲ್ಲಮ್ಮ ಹೆತ್ತ ಮಗನನ್ನೇ ತುಂಡು ತುಂಡಾಗಿ ಕತ್ತರಿಸಿದರು. ನನ್ನ ಸಿಯವನ್ನು ಕಳೆದುಕೊಳ್ಳದ ಕಡ್ಲೆಮಟ್ಟಿ ಕಾಶಿಬಾಯಿ ಸತಿ ಸಕ್ಕುಬಾಯಿ ಅಂತ ಸಾಧ್ವಿ ಈ ನನ್ನ ಅತ್ತಿಗೆ. ಒಂದು ವೇಳೆ ಈ ನನ್ನ ಅತ್ತಿಗೆಗೆ ಸಾಧ್ವಿಯ ಸತ್ವ ಪರೀಕ್ಷೆ ಬಂದರೆ ಸರ್ಪ ಸಾಗರದಲ್ಲಿ ಸಾಗಿ ಹುತ್ತದಲ್ಲಿ ಕೈ ಇಟ್ಟು ಬದುಕಿತ್ತು, ಹುತ್ತದಲ್ಲಿ ಕೈ ಇಟ್ಟು ಮುತ್ತೈದೆಯಾಗಿ ಬರುತ್ತಾಳೆ ಅತ್ತಿಗೆ. ಮೈದುನ, ನೀ ನನ್ನ ಮೇಲಿಟ್ಟಿರುವ ಈ ಪ್ರೀತಿ ನಂಬಿಕೆಗೆ ನಾನು ಯಾವತ್ತೂ ದ್ರೋಹ ಮಾಡುವುದಿಲ್ಲ ಕಣೋ. ನಡೆಯಿರಿ, ಎಲ್ಲರೂ ಸಂತೋಷವಾಗಿರ್ಬೇಕು, ಊಟ ಮಾಡುವಿರಂತೆ. ಅತ್ತಿಗೆ, ಅಣ್ಣ ತಮ್ಮಂದರ ಒಟ್ಟಿಗೆ ಸೇರಿದ ಸಂತೋಷದ ಸಂಭ್ರಮದಲ್ಲಿ ನಾವು ರೇಸಿನಲ್ಲಿ ಗೆದ್ದು ಬಂದ ಬಹುಮಾನವನ್ನು ಅಣ್ಣನಿಗೆ ಕೊಡಲು ಮರೆತೇ ಬಿಟ್ಟೆ. ತೆಗೆದುಕೊಂಡ ಈ ಸಲ ಒಂದು ಬೆಳಿಕ 10,000 ಹಣವನ್ನು ನನ್ನ ಕೈಯಲ್ಲಿ ಬೇಡ ಸೋದರ, ಅಲ್ಲೇ ದೇವರ ಮುಂದೆ ಇಟ್ಟು ಬಿಡು. ಯಾಕಣ್ಣ, ಈ ನಿನ್ನ ತಮ್ಮ ಜೋಡೆತ್ತಿನ ಚಕ್ಕಡಿಯ ಸ್ಪರ್ಧೆಯಲ್ಲಿ ಗೆದ್ದು ಬಂದ ನಿನಗೆ ಸಂತೋಷವಿಲ್ಲ ನನ್ನ? ಸಂತೋಷವೇಗಿದೆಪ್ಪ, ಸಂತೋಷವಿಲ್ಲ ಎಂದು ಯಾವ ಮನಸ್ಸಿನಿಂದ ಹೇಳಿದೆ. ಆದರೆ ಎನ್ನುವ ನಿಟ್ಟಿಸಿನ ಮಾತೆ ಕಣ್ಣ. ತೆಗೆದುಕೋ ಅಣ್ಣ ಜಮದಗ್ನಿ ತಂದ ಬಹುಮಾನವನ್ನ. ಯಾವ ಕೈಯಿಂದ ತೆಗೆದುಕೊಳ್ಳಲಪ್ಪ, ಯಾವ ಕೈಯಿಂದ ತೆಗೆದುಕೊಳ್ಳಲಿ? ಅಂದರೆ ನನ್ನ ನಿನ್ನ ಮಾತಿನ ಅರ್ಥ ಸಂಪತ್ ಇಂದು ಹೊಲದಲ್ಲಿ ಆ ದೇಸಾಯಿಗೌಡ ಏನಾಯ್ತು ಎಂದು ಮೌನವಾಗಿ ನಿಲ್ಲಬೇಡ ಅನ್ನೋ ಈ ವಿಷಯದಲ್ಲಿ. ಅತ್ತಿಗೆ, ನೀವಾದ್ರೆ ಹೇಳಿ ನಿಜ ಸಂಗತಿಯನ್ನು. ಮೈದುನ, ಶಬರಿ, ಅದು ನುಡಿಯದಿರು ಶಬರಿ, ನನ್ನ ತಮ್ಮಂದರ ಮುಂದೆ ನಿಜ ಸಂಗತಿಯನ್ನು. ಅತ್ತಿಗೆ, ಈಗ ನಿಜ ಸಂಗತಿಯನ್ನು ನೀವು ಹೇಳದಿದ್ದರೆ ನೀವು ದಿನ ಪೂಜಿಸುತ್ತಿರುವ ಈ ಮಾರುತೇಸರ ಮೇಲೆ ಆಣೆಯಾಗಿದೆ. ಏನಾಯ್ತು ಎಂದು ನೋಡಪ್ಪ, ನಿನ್ನೆ ದೇಸಾಯಿಗೌಡ ತನ್ನ ಆಳುಗಳೊಂದಿಗೆ ಊರ್ಗೊಂಡಿರುವ ವರಮಹಾಲಕ್ಷ್ಮಿ ಹೊಟ್ಟೆಯನ್ನು ನಾಶವ ಮಾಡಿಬಿಟ್ರು ಕೊಡು. ಏ ಮಗನ ದೇಸಾಯಿಗೌಡ! ಅಷ್ಟೇ ಅಲ್ಲಪ್ಪ, ಅದನ್ನು ತಡೆಯಲು ಹೋದ ನಿಮ್ಮಣ್ಣನ ಕೈಗಳನ್ನು ಸುಟ್ಟು ಹಾಕಿದರು ಕಣ. ಇಲ್ಲದ ಸಮಯವನ್ನು ಸಾಧಿಸಿ ಬೆಳೆ ತುಂಬಿ ನಿಂತಿರುವ ನಮ್ಮ ವರಲಕ್ಷ್ಮಿ ಹತ್ತಿ ಬೆಳೆಯನ್ನು ಹರಗಿಸಿ ಬಿಟ್ಟಿಯ ಅಣ್ಣ. ಈಗಲೇ ಹೋಗಿ ಆ ದೇಸಾಯಿಗಳು ರಕ್ತದಲ್ಲಿ ಸಾಗಿಸಿ ಬರುತ್ತೇನೆ. ನಿಲ್ಲು ಸೋದರ, ನಿಲ್ಲು. ಮುಂದೆ ಕಾಲ ಬಂದಾಗ ನೋಡಿಕೊಂಡರೆ ಸ್ವಲ್ಪ ಸಮಾಧಾನ ತೆಗೆದುಕೋ. ಹೇಗೆ ಸಮಾಧಾನ ತಂದುಕೊಳ್ಳಲಣ್ಣ? ಹೇಗೆ ಸಮಾಧಾನ ತಂದುಕೊಳ್ಳಲಿ? ದಿನೇ ದಿನೇ ಆ ದೇಸಾಯಿಗಳು ದರ್ಪವನ್ನು ಅಡಗಿ ದೊರೆಯಲಾಗಿ ಹೊಟ್ಟೆಯಲ್ಲಿದ್ದಾಗ
ಮಗನ ಒಂದು ಹೇಗೆ ನಿಂತಿಸಿಕೊಳ್ಳಲ್ಲ ಹೇಗೆ ನಿಂತಿಸಿಕೊಳ್ಳಿ ಸರಿಯಬೇಡ. ಜಮದಗ್ನಿ ಸಿಟ್ಟು ಸುಟ್ಟಿತು, ಶಾಂತಿ ಕೊಟ್ಟಿತು, ಸೇಡು ಬಾಳಿನ ಕೇಡು ಎಂದಿದ್ದಾರೆ ಹಿರಿಯರು. ಅಂದಾಗ ನಿಮ್ಮನ್ನ ಹೇಳ್ತಿರೋ ಮಾತನ್ನು ನೀನು ಅರ್ಥ ಮಾಡ್ಕೊಳಪ್ಪ. ನನಗೆ ತುಂಬಾನೇ ಭಯವಾಗ್ತಾ ಇದೆ. ಯಾಕತ್ತಿಗೆ ಹೆಣ್ಣು ಕುರಿಗಳ ಹಾಲಲ್ಲೇ ಕುಡಿದು ವೀರ ಸಂಗೊಳ್ಳೆ ರಾಜ ಪುಣ್ಯ ಪ್ರಚಂಡನು ಈ ನಿನ್ನ ಮೈದನ ಚಮದಾಗಿ ಜೀವಂತರಿವರೆಗೂ ನಿನಗೆ ಹೇಗೆ ಬಯಲು ಪ್ರೀತಿಯನ್ನು ಹರಿದು ಬಗೆದು ಬರುವೆ ದೇಶಗೌಡರ ದೇಹವನ್ನು ನಿಲ್ಲು. ಆ ದೇಸೇಗೌಡಪ್ಪ ಸಾಕಷ್ಟು ಹಣವಿರುವ ಹಣವಂತ, ಮೇಲಾಗಿ ದುಷ್ಟ. ಅವನನ್ನು ಇರುಳಿಸೋದು ಬಡವರಾದ ನಮಗೆ ಸರಿಯಲ್ಲಪ್ಪ. ಯಾಕಣ್ಣ ಈ ನಿನ್ನ ತಮ್ಮನ ಮೇಲೆ ನಿನಗೆ ಅನುಮಾನವೇ? ಆ ದೇಶಗೌಡರ ಬಳಿ ಹಣ ಇರ್ಬೋದು, ಅವನನ್ನು ಹರಿದು ಅರ್ಜಿಗೆ ಹಾಕುವ ಶಕ್ತಿ ಈ ನಿನ್ನ ತಮ್ಮದಾಗಿ ತೋರಿನಲ್ಲಿದೆ. ಅವನು ದುಷ್ಟನಾದರೆ ನಾ ದುಷ್ಟ ಸಂಹಾರಕ, ಶಿಷ್ಟರ ಪರಿಪಾಲಕ, ನಿರಾಸಕನಾಗಿ ತರುತ್ತೇವೆ. ನಿಲ್ಲು ಮೈದ್ರ, ನೀನು ನಮ್ಮ ಮಾತನ್ನು ಮೀರಿ ನಿನ್ನ ಚೆಲವೇ ನಿನಗೆ ಹೆಚ್ಚು ಅಂತ ಒಂದು ಹೆಜ್ಜೆ ಮುಂದಿಟ್ಟಿದ್ದೆ. ಆದ್ರೆ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿರುವ ನಿನ್ನ ಅಕ್ಕಿ ಶಬರಿಯ ಮೇಲೆ ನಿನಗೆ ಆಗಿದೆ. ಅದಕ್ಕೆ ಕರುಣೆ ಎಂಬ ಕರುಳಿನ ಪುಡಿ ಸುತ್ತಿ ಕಟ್ಟಿ ಹಾಕಿ ಕೇಳಿಯಂತೆ ಮಾಡಬೇಡತ್ತಿ ನಿನ್ನ ಮೈದನ ಜಮದಗ್ನಿಯನ್ನು. ಜಮದಗ್ನಿ ಸಂಪತ್, ನಿಮಗೆ ಸಂತೋಷ ಸುದ್ದಿ ಇದೆಯಪ್ಪ. ಏನಣ್ಣ ಸಂತೋಷದ ವಿಷಯ? ಇಂದು ನಿನ್ನ ಅಣ್ಣ ಅತ್ತೆಯ ಮದುವೆಯಾಗಿ 8 ವರ್ಷ ಗತಿಸಿತು. 9ನೇ ವರ್ಷಕ್ಕೆ ಕಾಲಿಡುತ್ತಿರುವ ಶುಭ ದಿನವನ್ನು ನಿಮ್ಮತ್ತಿಗೆ ಬಿಸಿ ಬಿಸಿಯಾಗಿ ಸಿಹಿ ಅಡಿಗೆ ಮಾಡಿದ್ದಾಳೆ. ನಡೆಯರಿ, ಎಲ್ಲರೂ ಸೇರಿ ಊಟ ಮಾಡೋಣ. ಅಣ್ಣ ಅತ್ತಿಗೆ, ನಿಮ್ಮಿಬ್ಬರ ಮದುವೆಯಾಗಿ 9ನೇ ವರ್ಷಕ್ಕೆ ಕಾಲಿಡುತ್ತಿರುವ ಈ ಶುಭ ದಿನವನ್ನು ನಾವೆಲ್ಲರೂ ಸಂತೋಷದ ಸಂಭ್ರಮದಲ್ಲಿ. ಅಣ್ಣ ಜಮದಗ್ನಿ, ನೀನು ಕೇಕನ್ನು ತೆಗೆದುಕೊಂಡು ಬಾ, ನಾನು ಹೂವಿನಾರನ್ನು ತೆಗೆದುಕೊಂಡೇ ಬರುತ್ತೇನೆ. ವಿಚಾರಿಸಿಕೊಳ್ಳೋಣ. ಆಯ್ತು ತಮ್ಮ, ನಾವು ಹೋಗಿ ಕೇಕ್ ತರುತ್ತೇನೆ. ಆಯ್ತು ಅಣ್ಣ. ನಮ್ಮೊಳಗೆ
Thank you.
ಸಂಪತ್ ನಿನ್ನ ಹಾಸ್ಯ ನೆನಪ ಆಯ್ತೈತಿಗೆ ಎಲ್ಲರೂ ಸೇರಿ ಊಟ ಮಾಡಕ್ ಹೋಗೋಣ ನಡ್ರಿ ಈ ಭಕ್ತೇಶ್ವರ ನೋಡ್ರಿ